ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ವಿಮೆನ್ಸ್ ರಸ್ಸಲ್ ಮೇನಿಯಾ 42 ನ ಟೀಸರ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಈಗ ವಿಮೆನ್ಸ್ ಗಳಿಗೋಸ್ಕರನೂ ಕೂಡ ಹೊಸ ಟೀಸರ್ ನ ತಗೊಂಡು ಬರ್ತಾ ಇದ್ದಾರೆ. ರೀಸೆಂಟ್ ಆಗಿ ಮೆನ್ಸ್ ಗಳ ಟೀಸರ್ ಹಾಗೆ ಟ್ರೇಲರ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ಕೂಡ ಆ ಒಂದು ಟೀಸರ್ ಟ್ರೇಲರ್ ಹಾಗೆ ಪೋಸ್ಟರ್ಗೂ ಕೂಡ ಡಬ್ಲ್ಯೂ ಗೆ ಸಿಕ್ಕಿತ್ತು. ಅಂಡ್ ಈಗ ಡಬ್ಲ್ಯೂ ಅವರು ವಿಮೆನ್ಸ್ ಗಳ ಜೊತೆನೂ ಕೂಡ ಸೇರ್ಕೊಂಡು ಅದೇ ರೀತಿ ಒಂದು ವಿಡಿಯೋನ ಶೂಟ್ ಮಾಡಿದ್ದಾರೆ. ಅಂಡ್ ಅದರ ಟೀಸ್ ಗಳನ್ನ ಡಬ್ಲ್ಯೂ ಅವರು ಮಂಡೇ ನೈಟ್ ಗಳಲ್ಲಿ ಹಾಗೆ ಎಕ್ಸ್ ಅಕೌಂಟ್ ಅಲ್ಲಿ ತಗೊಂಡು ಬರ್ತಾ ಇದ್ದಾರೆ. ಇನ್ನು 4 ದಿನದಲ್ಲಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿವೀಲ್ ಮಾಡ್ತಾರೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ಸದ್ಯಕ್ಕೆ ಕಂಡುಬರ್ತಾ ಇರೋದು ರಿಯಾ ರಿಪ್ಲಿ ಆಗಿ ಯುಎಸ್ ಕೈ. ನೋಡೋಣ ಇನ್ನು ಯಾವ ಸೂಪರ್ ಸ್ಟಾರ್ಸ್ ಗಳನ್ನ ಡಬ್ಲ್ಯೂ ಅವರು ಹಾಕೊಂಡು ರಸ್ಸಲ್ ಮೇನಿಯಾ 42 ನ ವಿಡಿಯೋನ ಶೂಟ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪೆಂಟಾ ಅವರ ಬಗ್ಗೆ. ಲಿಟರಲಿ ಯಾವುದೇ ರೀತಿಯ ಅಪ್ಡೇಟ್ ಸದ್ಯಕ್ಕಂತೂ ಬಂದಿಲ್ಲ. ಈ ಒಂದು ವಿಡಿಯೋ ಮಾಡಬೇಕಾದ್ರೆ ನಮ್ಮ ಪೆಂಟಾ ಅವರ ರಿಲೇಟೆಡ್ ಆದಷ್ಟು ಬೇಗ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಅದು ಯಾವುದೇ ರೀತಿಯ ಮ್ಯಾಚ್ ಪ್ಲಾನ್ ಆಗಿಲ್ಲ ಅಂತ ಅನ್ಕೋತೀನಿ. ಒಂದು ಸ್ವಲ್ಪ ಜನ ಹೇಳ್ತಿರೋ ಪ್ರಕಾರ ಪೆಂಟಾ ಅವ್ರನ್ನ ವೀಕ್ ಆಗಿ ತೋರಿಸಬಾರ್ದು, ಪೆಂಟಾ ಅವ್ರನ್ನೇನಾದ್ರೂ ಸೋಲಿಸಿಕೋವರ ಕೈಯಲ್ಲಿ ಸೋಲಿಸ್ಬಿಟ್ರೆ ಅವರು ವೀಕ್ ಆಗ್ತಾರೆ ಅಂತ ಈ ರೀತಿ ಆಂಗಲ್ ನ ಡಬ್ಲ್ಯೂ ಅವರು ತಗೊಂಡ್ ಬಂದ್ರು ಅಂತಾನೂ ಕೂಡ ಸ್ವಲ್ಪ ಜನ ಮಾತಾಡ್ಕೋತಾ ಇದ್ದಾರೆ. ನನ್ನ ಪ್ರಕಾರ ಗೈಸ್ ಆ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮ್ಮ ಪೆಂಟಾ ಅವರೇ ಗೆಲ್ತಾ ಇದ್ರು ಅಂತ ಅನ್ಕೋತೀನಿ. ಏನೇ ಆಗ್ಲಿ ಅವರಿಗೆ ರಿಯಲ್ ಇಂಜುರಿ ಆಗಿದೆ ಅಂಡ್ ಅವರ ಶೋಲ್ಡರ್ ಡಿಸ್ಲೋಕೇಟ್ ಆಗಿರಬಹುದು. ಆದ್ರಿಂದ ನಮ್ಮ ಪೆಂಟಾ ಅವ್ರನ್ನ ಡಬ್ಲ್ಯೂ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಸೋಲಿಸಿದ್ರು ಅಂತಾನೆ ಹೇಳ್ಬಹುದು. ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಜೆ1 ಇವಾನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಕಳೆದ ವಾರದ ಮಂಡೇ ನೈಟ್ ರಲ್ಲಿ ಇವರ ಮ್ಯಾಚ್ ನಮಗೆ ಗಂತರ್ ಅವರ ವಿರುದ್ಧ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ವಾರ ಬ್ಯಾಕ್ ಸ್ಟೇಜ್ ಅಲ್ಲಿ ರೋಮನ್ ರೈನ್ಸ್ ಅವರು ಕೂಡ ಪ್ರೆಸೆಂಟ್ ಆಗಿರ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಇವಾನ್ಸ್ ಅವರ ಮ್ಯಾಚ್ ಮುಗಿದ ಮೇಲೆ ಅವರಿಗೆ ಟೀಚ್ ಮಾಡ್ತಾ ಇದ್ದಾರೆ ಯಾವ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ಇನ್ನೂ ಕೂಡ ಬೆಟರ್ ಆಗಿ ಪರ್ಫಾರ್ಮ್ ಮಾಡಬಹುದಾಗಿತ್ತು. ಏನೇ ಆಗಲಿ ಸಜೆಷನ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಇವಾನ್ಸ್ ಅವರಿಗೆ ರೋಮನ್ ರೈನ್ಸ್ ಅವರು. ಸೊ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಇನ್ನ ಕೂಡ ಆ ಒಂದು ಲಾಕರ್ ರೂಮ್ ಲೀಡರ್ ಅನ್ನೋ ಒಂದು ಗಿಮಿಕ್ ಅಲ್ಲೇ ಇದ್ದಾರೆ ಅಂತಾನೆ ಹೇಳ್ಬಹುದು. ಸದ್ಯಕ್ಕೆ ಅವರು ಲಾಕರ್ ರೂಮ್ ಲೀಡರ್ ಅಲ್ಲ ಅಂತ ಅನ್ಕೋತೀನಿ. ಆಗಿಲ್ದೇ ಇದ್ರು ಕೂಡ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ರೋಮನ್ ರೈನ್ಸ್ ಅವರು ಈಗ ಬರ್ತಿರ್ತಕ್ಕಂಥ ಸೂಪರ್ ಸ್ಟಾರ್ಸ್ ಗಳಿಗೆ ಸಜೆಷನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಲಿಟರಲಿ ಇವತ್ತಿನ ಮಂಡೇ ನೈಟ್ ರಲ್ಲಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು 20 ವರ್ಷದಿಂದ ಏನು ಒಂದು ಆರಾನ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು ಅದನ್ನೆಲ್ಲದನ್ನು ಕೂಡ 20 ಸೆಕೆಂಡ್ ಅಲ್ಲಿ ಕಳ್ಕೊಂಡ್ರು ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಅದರಿಂದ ರಿಕವರಿ ಆದಂತಹ ರೀತಿ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ ಮಂಡೇ ನೈಟ್ ರಲ್ಲಿ ಆ ಒಂದು ವಿಚಾರ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು ಬ್ರಾಕ್ ಲೆಸ್ನರ್ ಅವರು ಎಂಟ್ರಿ ಕೊಡಬೇಕಾದ್ರೆ ಅವರು ಸ್ಲಿಪ್ ಆಗಿ ಬಿದೋಗ್ಬಿಡ್ತಾರೆ ಅಂಡ್ ಹಂಗೆ ರೋಲ್ ಅಪ್ ಆಗಿ ಎದಾಳ್ತಾರೆ. ಅಂಡ್ ಎಂಟ್ರಿ ಕೊಡಬೇಕಾದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಬರ್ತಾರೆ ಅಂತಾನೆ ಹೇಳ್ಬಹುದು. ಎಲ್ಲರನ್ನೂ ಕೂಡ ಇವತ್ತು ಚಿಂದಿ ಉಡಾಯಿಸ್ಬಿಡ್ತೀನಿ ಅಂತ. ಬಟ್ ಬಿದ್ದಾದ್ಮೇಲೆ ಅವರು ಕೂಡ ತನ್ನ ಕ್ಯಾರೆಕ್ಟರ್ ನ ಬ್ರೇಕ್ ಮಾಡ್ತಾರೆ, ನಗಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಷ್ಟೇ ಅಲ್ಲ ಬ್ರಾನ್ ಬ್ರೇಕರ್ ಅವರ ತಲೆ ಮೇಲೆ ಟೋಪಿನೂ ಕೂಡ ನೇತಾಕ್ತಾ ಇರ್ತಾರೆ. ಆವಾಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಇದೇನು ಗುರು ಈ ರೀತಿ ಮಾಡ್ತಾ ಇದ್ರೆ ಅಂತ ಪಕ್ಕ ಅನ್ಕೋತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂಡ್ ಒಂದು ಫ್ಯಾನ್ ಫುಟೇಜ್ ಕೂಡ ರಿಲೀಸ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಬ್ರಾಕ್ ಲೆಸ್ನರ್ ಅವರು ಯಾವ ರೀತಿ ಜಾರಿ ಬಿದೋದ್ರು ಅಂತ. ಏನೇ ಆಗ್ಲಿ ಗೈಸ್ ಇಷ್ಟು ವರ್ಷ ಮೇಂಟೈನ್ ಮಾಡ್ಕೊಂಡು ಬಂದಿದ್ರಲ್ಲ ಅದೆಲ್ಲ ಸ್ವಲ್ಪ ಆರ ಕಡಿಮೆ ಆಯ್ತು ಅಂತ ಅನ್ಕೋತೀನಿ. ಏನೇ ಆಗ್ಲಿ ಮೂಮೆಂಟ್ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರು ಅದ್ಭುತವಾಗಿ ಕೊಟ್ಟರು ಇವತ್ತಿನ ಮಂಡೇ ನೈಟ್ ರಲ್ಲಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಇವತ್ತಿನ ಮಂಡೇ ನೈಟ್ ಮೈನ್ ಇವೆಂಟ್ ಬಗ್ಗೆನೆ. ಮೈನ್ ಇವೆಂಟ್ ಅಲ್ಲಿ ಈ ಕಡೆ ಬ್ರಾಕ್ ಲೆಸ್ನರ್ ಅವರ ಟೀಮು, ಈ ಕಡೆ ರೋಮನ್ ರೈನ್ಸ್, ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರ ಟೀಮ್ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಬ್ರಾಲ್ ಪ್ರಾರಂಭ ಆಗುತ್ತೆ. ಅಷ್ಟೊತ್ತಿಗೆ ಡಬ್ಲ್ಯೂ ಅವರು ಆಫ್ ಏರ್ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ಸಂಪೂರ್ಣವಾಗಿ ಏನೇನಾಯ್ತು ಅಂತ ಸ್ವಲ್ಪ ನಾವು ಗಮನಿಸೋದಾದ್ರೆ ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಬ್ರಾಕ್ ಲೆಸ್ನರ್ ಅವರು ಹೇಳ್ದಂಗೆ ಅವರು ರೋಮನ್ ರೈನ್ಸ್ ಅವ್ರನ್ನ ಇಟ್ಕೋತಾರೆ. ಈ ಕಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಇಟ್ಕೊಂಡ್ರೆ ಆ ಕಡೆ ನಮ್ಮ ಸಿಎಂ ಪಂಕ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಇಟ್ಕೋತಾರೆ. ಅಂಡ್ ಲೋಗನ್ ಪೌಲ್, ಬ್ರಾನ್ಸನ್ ರೀಡ್ ಇವರಿಬ್ರು ಕೂಡ ಜೆ ಉಸೋ ಹಾಗೆ ಜಿಮ್ಮಿ ಉಸೋ ಅವರ ಜೊತೆ ಜಗಳ ಆಡ್ತಾ ಇರ್ತಾರೆ. ಈ ಕಡೆ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ರೋಮನ್ ರೈನ್ಸ್, ಕೋಡಿ ರೋಡ್ಸ್, ಊಸೋಸ್ಗಳು ಹಾಗೆ ಸಿಎಂ ಪಂಕ್ ಎಲ್ಲರೂ ಕೂಡ ಸೇರ್ಕೊಂಡು ಈ ಕಡೆ ಬ್ರಾನ್ ಬ್ರೇಕರ್, ಬ್ರಾಕ್ ಲೆಸ್ನರ್, ಬ್ರಾನ್ಸನ್ ರೀಡ್, ಲೋಗನ್ ಪೌಲ್ ಇವ್ರನ್ನೆಲ್ಲರನ್ನು ಕೂಡ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸ್ಟೇಜ್ ಮೇಲ್ಗಡೆ ಫೇಸ್ ಟೀಮು ನಿಂತ್ಕೊಂಡು ಪೋಸ್ ನ ಕೊಡ್ತಾ ಇರುತ್ತೆ. ಆಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ಓಕೆ ಬಾಯ್ಸ್ ಅವರು ಮತ್ತೊಮ್ಮೆ ನಮ್ಮನ್ನ ಕರಿತಾ ಇದ್ದಾರೆ, ಈ ಬಾರಿ ಮತ್ತೊಮ್ಮೆ ಹೋಗಿ ಅವರನ್ನ ಚಿಂದಿ ಉಡಾಯಿಸೋಣ ಅಂತ ಎಲ್ಲರನ್ನೂ ಕೂಡ ಮೋಟಿವೇಟ್ ಮಾಡಿ ನುಗ್ಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಲೋಗನ್ ಪೌಲ್ ಅವರು ಸ್ಟೇಜ್ ನ ಹತ್ತಿದ ಕೂಡಲೇ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಲ್ಲರನ್ನೂ ಕೂಡ ಬೇಡ 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 ಸಾಕು ಅವನೊಬ್ಬನೇ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆಗ ಇಡೀ ಫೇಸ್ ಟೀಮ್ ಸೇರ್ಕೊಂಡು ಲೋಗನ್ ಪೌಲ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ನಮ್ಮ ಸಿಎಂ ಪಂಕ್ ಅವರು ಜಿಟಿಎಸ್ ನ ಕನೆಕ್ಟ್ ಮಾಡ್ತಾರೆ, ಕೋಡಿ ರೋಡ್ಸ್ ಅವರು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರ ಕಡೆಯಿಂದ ಸ್ಪಿಯರ್ ಕೂಡ ಲೋಗನ್ ಪೌಲ್ ಅವರಿಗೆ ಬೀಳುತ್ತೆ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲ ಪ್ರೈಮ್ ಬಾಟಲ್ ನ ತಗೊಂಡು ಬಂದು ಅದನ್ನೆಲ್ಲದನ್ನು ಕೂಡ ಕುಡಿದು ಪಾರ್ಟಿ ಮಾಡಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್, ಕೋಡಿ ರೋಡ್ಸ್, ಊಸೋಸ್ಗಳು ಲೋಗನ್ ಪೌಲ್ ಅವರ ಮೇಲೇನೆ ತನ್ನ ಪ್ರೈಮ್ ಬಾಟರ್ ನ ಸುರಿತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಅದ್ಭುತವಾದ ಫೋಟೋ ಕೂಡ ಹೊರಗಡೆ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಇದನ್ನೆಲ್ಲದನ್ನು ಕೂಡ ಹೊರಗಡೆ ನಿಂತ್ಕೊಂಡು ಬ್ರಾಕ್ ಲೆಸ್ನರ್, ಡ್ರೂ ಮ್ಯಾಕೆಂಟೈರ್, ಬ್ರಾನ್
ಬಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ನೋಡ್ತಾ ಇರ್ತಾರೆ. ಲಿಟರಲಿ ಬ್ರಾಕ್ ಲೆಸ್ನರ್ ಅವರೇ ಎಲ್ಲರನ್ನೂ ಕೂಡ ರಿಂಗ್ ಒಳಗಡೆ ಹೋಗ್ಬಿಟ್ಟು ಚಿಂದಿ ಉಡಾಯಿಸೋಣ ಅಂತ ಹೇಳಿ ಲೋಗನ್ ಪಾಲ್ ಅವರು ರಿಂಗ್ ನ ಹತ್ತಿದ ಕೂಡಲೇ ಎಲ್ಲರನ್ನೂ ಕೂಡ ಬ್ರಾಕ್ ಲೆಸ್ನರ್ ಅವರೇ ತಡಿತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ರೋಮನ್ ರೈನ್ಸ್, ಸಿಎಂ ಪಂಕ್, ಕೋಡಿ ರೋಡ್, ಸೂಸಸ್ಗಳು ಸೇರ್ಕೊಂಡು ಲೋಗನ್ ಪಾಲ್ ಅವರ ಕತೆ ಮಾತ್ರ ಚಿಂದಿ ಉಡಾಯಿಸಿದ್ದಾರೆ. ಅಂಡ್ ಮಂಡೇ ನೈಟ್ ರಾ ಮುಗಿದ್ಮೇಲೆ ಇಷ್ಟು ವಿಚಾರ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಟೆಲಿವಿಷನ್ ಅಲ್ಲಿ ತೋರಿಸಿದ್ರೆ ಬ್ರಾಕ್ ಲೆಸ್ನರ್ ಅವರ ಕ್ಯಾರೆಕ್ಟರ್ ಹಾಳಾಗೋದು ಅಂತ ಡಬ್ಲ್ಯೂ ಅವರು ತೋರಿಸಿಲ್ಲ. ಏನೇ ಆಗ್ಲಿ ಮಸ್ತ್ ಆಗಿರೋದು ಟೆಲಿವಿಷನ್ ಅಲ್ಲಿ ಏನಾದ್ರು ತೋರಿಸಿದ್ರೆ. ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.